ಇವರು ಯಾವುದೇ ಮಾನ ಮರ್ಯಾದೆ ಇಲ್ಲ ಇವರಿಬ್ಬರಿಗೆ. ಸರ್ಕಾರ ರಚನೆ ಮಾಡಬೇಕಂದ್ರೆ MLAಗಳನ್ನೂ ಕದೀತಾರೆ, ವೋಟ್ ಕದೀತಾರೆ. ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಸ್ವಾಮಿ. ಅವ್ರು ಬರೀ BJPಯವ್ರು ರಾಮ ಮಂದಿರ ಇಟ್ಕೊಂಡೇ ಎಲೆಕ್ಷನ್ಸ್ ಗೆದ್ಕೊಂಡ್ಬರ್ತಾಯಿದ್ರು. ಅವ್ರು ಎಲ್ಲಾದರೂ ಕುತ್ಕೊಂಡು ಪರೀಕ್ಷಾ ಮೇ ಚರ್ಚಾ, ಚಾಯ್ ಮೇ ಚಿಟ್ ಚಾಟ್ ಇವೆಲ್ಲ ಮಾಡ್ತಾ ಇರ್ತಾರೆ. ಮನ್ ಕಿ ಬಾತ್ ಹೇಳ್ತಾರೆ. ಇವತ್ತು ಮನ್ ಕಿ ಬಾತ್ ಹೇಳಲಿ, ಅವರು ಹೊರಗಡೆ ಬಂದು ಮನ್ ಕಿ ಬಾತ್ ಹೇಳಬೇಕು ಅವರು. ಸರ್, ಅಯೋಧ್ಯ ದೇಣಿಗೆ ಭಕ್ತರು ನಂಬಿಕೆ ಅಂತ ಕೊಟ್ಟಂಥ ದೇಣಿಗೆಯಲ್ಲಿ ಚೋರಿ, ಕಳ್ಳತನ, ಲೂಟಿ ನಡೀತಾ ಇತ್ತು. ಸೊ ಇದು ತಡವಾಗಿ ಬೆಳಕಿಗೆ ಬಂದ ಪ್ರಕರಣನಾಗಿತ್ತ ಸರ್. 200 ದಿವಸದಿಂದ CC ಕ್ಯಾಮ್ರಾ ವರ್ಕ್ ಆಗ್ತಾಯಿಲ್ಲ ಅಂತ ನೀವೆಲ್ಲರೂ ಕೇಳಿದ್ದೀರಿ. ಅಲ್ಲಿ ಪ್ರತಿದಿನ ಕಳ್ಳತನ ನಡೆದಿದೆ. ಯಾವತ್ತಿಂದ ಉಂಡಿಯಲ್ಲಿ ದುಡ್ಡು ಬೀಳೋಕ್ಕೆ ಸ್ಟಾರ್ಟ್ ಆಯಿತೋ ಆವತ್ತಿಂದನೇ ಕಳ್ಳತನ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಈಗ ಅದು ಹೊರಗಡೆ ಬಂದಿದೆ. ಅದರಲ್ಲೇ ಇರೋರೇ, ಜೊತೇಲಿರೋರೇ ಜಗಳ ಆಡಿಕೊಂಡು ಈ ಕಳ್ಳತನ ಹೊರಗಡೆ ಬಂದಿದೆ. ಇಲ್ಲ ಅಂದರೆ ಇದು ನಿರಂತರ ಲೂಟಿ, ಇದು ನಿರಂತರ ರಾಮನ ಒಂದು ನಂಬಿಕೆಯ ಲೂಟಿ. ಅವರು ಇಬ್ಬರ ಹೆಸ್ರ ಮೇಲೆ ಮತಚೋರಿ ಲೂಟಿ ಅಂತೇಳಿ ಇಷ್ಟು ದಿವಸ ಅವ್ರ ಹೆಸರಲ್ಲಿತ್ತು, ಮೋದಿಯವ್ರ ಹೆಸರಲ್ಲಿ. ಈಗ ಈ ದೇಣಿಗೆನೂ ಲೂಟಿ ಮಾಡ್ತಾಯಿದ್ದಾರೆ. ಇವರು ಯಾವುದೇ ಮಾನ ಮರ್ಯಾದೆ ಇಲ್ಲ ಇವರಿಬ್ಬರಿಗೆ. ಇವರು ಮಾನ ಮರ್ಯಾದೆ ಇದ್ದರೆ ಅವರು ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು, ಇವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇವರು ಎಲ್ಲ ವಿಚಾರದಲ್ಲೂ ಡಿಜಿಟಲ್ ಅಂತಾರೆ ಸರ್. ಬಟ್ ಯಾಕೆ ಈ ಒಂದು ವಿಚಾರದಲ್ಲಿ ದೇಣಿಗೆ ಕೊಟ್ಟವ್ರಿಗೆ ರಸೀದಿ ಯಾಕೆ ಡಿಜಿಟಲೀಕರಣ ಮಾಡಿಕೊಂಡು ಇವರು ಇಷ್ಟು ಕೊಟ್ಟಿದ್ದಾರೆ ಅಂತ ಯಾಕೆ ಕೊಡಬಾರ್ದು? ಇವ್ರಿಗೆ RSSಲ್ಲೂ ಲೆಕ್ಕ ಇರಬಾರ್ದು, ಯಾವುದನ್ನ ದೇವಸ್ಥಾನದಲ್ಲೂ ಲೆಕ್ಕ ಇರಬಾರ್ದು, ಉಂಡಿಯಲ್ಲೂ ಲೆಕ್ಕ ಇರಬಾರ್ದು. ಇದು ಇವ್ರದ್ದು ಪ್ರವೃತ್ತಿನೇ ಇದು. ಹಾಗಾಗಿ ಇಡೀ ದೇಶದಲ್ಲಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತೇನು ಎಲ್ಲರ ಒಂದು ಕಣ್ಣು ಸನ್ನೆ ಒರೆಸೋಕ್ಕೆ ಇವರು 8 ಜನನ ಅರೆಸ್ಟ್ ಮಾಡಿದ್ದಾರೆ. ನೀವು ಸಂಪತ್ ರಾಯ್ ಅಧ್ಯಕ್ಷನ ಅರೆಸ್ಟ್ ಮಾಡಿ, ಕಾರ್ಯದರ್ಶಿ ಅನಿಲ್ ಮಿಶ್ರಾನ ಅರೆಸ್ಟ್ ಮಾಡಿ ಉನ್ನತ ಮಟ್ಟ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ತನಿಖೆ ಆಗಲಿ. ಇದು ಯಾಕೆ ಅದನ್ನು ನೀವು ಮಾಡ್ತಾಯಿಲ್ಲ? ಅದಕ್ಕೆ ಭಯ ಇದೆ ಇವ್ರಿಗೆ. ಎಲ್ಲಿ ಇವ್ರ ಹೆಸರು ಹೊರಗಡೆ ಬರುತ್ತೋ ಅನ್ನೋ ಭಯ ಇದೆ. ಇದು ಬರೀ 6-7 ಕೋಟಿ ಲೂಟಿ ಅಲ್ಲ, 500-600 ಸಾವಿರಾರು ಕೋಟಿ ಲೂಟಿ ಆಗಿದೆ ಸರ್. ಸರ್, ಒಂದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರೂ ನೋಡಲ್ಲ ಅನ್ನೋದೊಂದು ಮಾತಿದೆ. ಈಗ ಈ ಪ್ರಕರಣದಲ್ಲಿ ಇಷ್ಟು ದಿನಗಳಿಂದ ನಡೀತಾ ಇದ್ರು, ಗೊತ್ತಿದ್ದು ಸುಮ್ಮನೆ ಇದ್ದಿದ್ದಕ್ಕೆ ಕಾರಣ ಏನು ಸರ್? ಸರ್, ಅವ್ರದ್ದು ಮೇಲೆ ಹೈಕಮಾಂಡ್ ಅವ್ರದ್ದು ಆ ಥರ ಇದೆ ಸರ್. ಅವ್ರು ಕಳ್ತನ ಮಾಡೋದೇ ಅವ್ರದ್ದು ಹೈಕಮಾಂಡ್. ಯಾರನ್ನ ಒಬ್ಬರು ಸರ್ಕಾರ ರಚನೆ ಮಾಡಬೇಕಂದ್ರೂ MLAಗಳನ್ನೂ ಕದೀತಾರೆ, ವೋಟ್ ಕದೀತಾರೆ, ಎಲ್ಲ ಮಾಡಿಕೊಂಡೇ ಬಂದಿದ್ದಾರೆ. ಇವತ್ತು ರಾಮ ಮಂದಿರದಲ್ಲಿ ದೇಣಿಗೆ ಕದ್ದಿದ್ದಾರೆ. ಇದೇನು ದೊಡ್ಡ ವಿಚಾರ ಏನಲ್ಲ ಅವ್ರಿಗೆ. ಅವ್ರದ್ದು ಪ್ರವೃತ್ತಿನೇ ಇದು. ಇಲ್ಲಾಂದರೆ 200 ದಿವಸ CCTV ಕೆಲಸ ಮಾಡಲ್ಲ ಅಂದರೆ ಗೊತ್ತಾಗಲ್ವ ಸರ್? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಆ ರಾಮ ಎಲ್ಲರ ನಂಬಿಕೆ, ಎಲ್ಲರ ಒಂದು ಅವತಾರ ಪುರುಷ, ಆದರ್ಶ ಪುರುಷ ಶ್ರೀರಾಮ. ನಮ್ಮ ಸಮಾಜ ನಾವು ಅಂಥ ರಾಮನ್ನೇ ದಡ ಮುಟ್ಸಿರೋ ಅಂಥ ಸಮಾಜ. ಅವ್ರನ್ನ ನಾವು ನಮ್ಮ ಆದರ್ಶ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೀವಿ. ಇಡೀ ದೇಶದಲ್ಲಿದೆ. ಆದ್ರೂ ಅಂಥವ್ರ ಮೇಲೆ ಇವ್ರಿಗೆ ಗೌರವ ಇಲ್ಲ, ಭಕ್ತಿ ಇಲ್ಲ. ಅಂಥ ಭಕ್ತರು ಕೊಟ್ಟಿರೋ ದೇಣಿಗೆ ಇವ್ರು ಕಳ್ತನ ಮಾಡ್ತಾರಂದರೆ ನೀವೇ ಲೆಕ್ಕ ಮಾಡಿ ಯಾವ ರೀತಿ ಇವರು ಜೀವನ ಮಾಡ್ತಾ ಇರ್ಬೋದು ಅಂತೇಳಿ. ಇವ್ರ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ. ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಅದ್ರ ವಿರುದ್ಧ ನಿಂತ್ಕೊಳ್ಳುತ್ತೆ. ಏನಿವತ್ತು BJP ಏನು ಜನಕ್ಕೆ ಮೋಸ ಮಾಡಿದೆ ಅದರ ಹಿಂದೆ ತಿರುಗಿ ಬಿದ್ದೇ ಬೀಳ್ತೀವಿ. ಸರ್, ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿದ್ದು ಎಷ್ಟು ಅನ್ನೋದು ಲೆಕ್ಕ ಸಿಗಬೇಕು ಅನ್ನೋದ್ರ ಒಂದು ಕಡೆ, ಈಗ ಲೂಟಿ ಹೊಡೆದಿರೋಷ್ಟು ದುಡ್ಡಿಂದು ಲೆಕ್ಕ ಸಿಗುತ್ತಾ ಸರ್? ಯಾವುದೇ ಕಾರಣಕ್ಕೂ ಸಿಗಲ್ಲ ಸರ್, ಯಾವುದೇ ಕಾರಣಕ್ಕೂ ಸಿಗಲ್ಲ. ಯಾಕಂದರೆ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಅವನು ಕಷ್ಟಪಟ್ಟು ದುಡಿದು ಬೆವರರಿಸಿ ದುಡ್ದಿರೋ ದುಡ್ಡಲ್ಲಿ ಒಂದಿಷ್ಟು ಭಾಗ ಅಂಥೇಳಿ ಅಲ್ಲಿ ರಾಮ ಮಂದಿರಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ ರಾಮ ಮಂದಿರ ಆಗಬೇಕು ಅಂಥೇಳಿ. ಅದರದ್ದೆಲ್ಲ ಬೆಲೆ ಇದೆಯಾ ಸರ್ ಇವ್ರಿಗೆ? ಇವತ್ತು ಏನೇ ಕೊಡಲಿ, ಈಗ ಯಾರೋ ಬೆಳ್ಳಿ ಇಟ್ಟಿಗೆಗಳು ಕೊಟ್ಟಿದ್ದಾರೆ, ಚಿನ್ನದ ಇಟ್ಟಿಗೆಗಳು ಕೊಟ್ಟಿದ್ದಾರೆ, ಅದಕ್ಕೆಲ್ಲ ಲೆಕ್ಕ ಇವತ್ತು ತನಕನೂ ಅವ್ರು ಕೊಡ್ತಾ ಇಲ್ಲ. ಇನ್ನು ಲೂಟಿ ಆಗಿರೋದು ಎಲ್ಲಿ ಲೆಕ್ಕ ಸಿಗುತ್ತೆ ಸರ್? ಆ ಶ್ರೀರಾಮನೇ ಅದಕ್ಕೆ ಉತ್ತರ ಕೊಡ್ತಾನೆ. ಆ ಶ್ರೀರಾಮ ರಿಯಲ್ ಆಗಿರೋದಕ್ಕೇ ಅವರು ಇವತ್ತು ಸಿಕ್ಕಾಕ್ಕೊಂಡಿರೋದು ಈ ಹಗರಣದಲ್ಲಿ. ಸರ್, ರಾಮ ಮಂದಿರ ಕಟ್ಟೋದು ಕನಸೇ ಇಷ್ಟ ಆಗಿತ್ತು. ಈಗ ಅದ್ರ ದೇಣಿಗೆ ಬಂದಿರೋದಕ್ಕೆ ಭಕ್ತರೆಲ್ಲ ಒಂಥರ ದಿಗ್ಭ್ರಮೆ ಆಗಿಬಿಟ್ಟಿದ್ದಾರೆ. ಸೊ ಈ ತನಿಖೆ ಅನ್ನೋದು ಈಗ ಯೋಗಿ ಆದಿತ್ಯನಾಥ್ ಸರ್ಕಾರದಿಂದ ತನಿಖೆ ಸರಿಯಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್? SITನ ನೇಮಕ ಮಾಡಿ ಕೈ ತೊಳ್ಕೊಂಡ್ರೆ ಇದು ತನಿಖೆ ಪ್ರಾಮಾಣಿಕವಾಗಿ ನಡೆಯಲ್ಲ. ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ ಮುಖಾಂತರ ಇದು ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ ಮುಖಾಂತರ ತನಿಖೆ ಆದರೆ ನ್ಯಾಯಯುತವಾಗಿ ನಡೆಯುತ್ತೆ ಸರ್. ಇಲ್ಲ ಅಂದರೆ ಇದು ಯಾವುದೇ ಕಾರಣಕ್ಕೂ ಇದು ಹೊರಗಡೆ ಬರಲ್ಲ.
ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಕೂಡ ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕಾದ್ರೆ ಐತಿಹಾಸಿಕ ತೀರ್ಪು ಕೊಟ್ಟಾಗ ರಾಮ ಭಕ್ತರೆಲ್ಲ ತುಂಬ ಖುಷಿಯಾಗಿದ್ದರು. ಈಗ ಇದೊಂದು ರೀತಿ ಆಘಾತ ಅನ್ನಿಸ್ತಾ ಇಲ್ವಾ ಭಕ್ತರಿಗೆ? ಇಡೀ ದೇಶದಲ್ಲೇ, ಇಡೀ ನಮ್ಮ ವಿಶ್ವದಲ್ಲೇ ಇದು ಆಘಾತ ಆಗ್ತಾಯಿದೆ. ಎಲ್ಲರೂ ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಅವರೆಲ್ಲ ಈ ಪ್ರಕರಣ ನೋಡಿ ಎಲ್ಲಿಂದನೂ ದೇಣಿಗೆ ಬರ್ತಾಯಿತ್ತು ಸರ್, ಎಲ್ಲ ಕಡೆಯಿಂದನೂ ದೇಣಿಗೆ ಬರ್ತಾಯಿತ್ತು. ಅವ್ರಿಗೆಲ್ಲ ಏನಪ್ಪ ಇದು ಯೋಗಿ ಒಂದು ಸನ್ಯಾಸಿ ಮುಖ್ಯಮಂತ್ರಿ ಮಾಡಿದಾಗ ಎಷ್ಟು ಖುಷಿ ಆಯಿತು, ರಾಮ ಮಂದಿರ ಮಾಡಿದಾಗ ಖುಷಿ. ಅವ್ರು ಬರೀ BJPಯವ್ರು ರಾಮ ಮಂದಿರ ಇಟ್ಕೊಂಡೇ ಎಲೆಕ್ಷನ್ಸ್ ಗೆದ್ಕೊಂಬರ್ತಾಯಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈಗ ಎಷ್ಟು ದೊಡ್ಡ ಆಘಾತ ಆಗಿದೆ ಅಂದರೆ BJP ರಾಮ ಮಂದಿರ ಅಂದ್ರೇ ಭಯ ಪಡಬೇಕು, ಆ ರೀತಿ ಮಾಡಿಟ್ಬಿಟ್ರು ಇವರು. ನೆಕ್ಸ್ಟು ವೋಟ್ ಹಾಕೋಕ್ಕೇ ಭಯ ಪಡಬೇಕು ಇವ್ರಿಗೆ, ಆ ರೀತಿ ಮಾಡಿದ್ದಾರೆ ಸರ್. ಈಗ ರಾಮ ಮಂದಿರ ವಿರುದ್ಧ, ರಾಮ ಮಂದಿರ ದೇಣಿಗೆ ಲಂಚ ಲೂಟಿ ಇದೆಯಲ್ಲ, ಅದ್ರ ವಿರುದ್ಧ VIP ಪಾರ್ಟಿ ಹೋರಾಟ ಮಾಡಿಕೊಂಡೇ ಬರ್ತಾ ಇದೆ. ಸೊ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ನಿಮ್ಮದು? ಸರ್, ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಮುಖೇಶ್ ಸೈನಿ ಅವ್ರನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಅವರು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಮ್ಮ ಪಕ್ಷ ಸಂಘಟನೆ ಮತ್ತು ನಮ್ಮ ಸಮಾಜನ ಮೇಲಕ್ಕೆತ್ತೋ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇವತ್ತು ಅದನ್ನೆಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಅಘೋಷಿತ ಬಂದ್ ಥರ ಮಾಡಿಬಿಟ್ಟಿದ್ದಾರೆ. ಅದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಸುಮ್ಮನೆ ಅದ್ರ ಬದಲು ಈ ಪ್ರಕರಣನೇ ಹೊರಗಡೆ ಬರಬಾರ್ದು, ಯಾರಿಗೂ ನ್ಯಾಯ ಸಿಗಬಾರ್ದು ಅಂದರೆ ಇವರು ಮತ್ತೆ ಇನ್ನೊಂದು ಸತಿ ಎಮರ್ಜೆನ್ಸಿ ತಂದುಬಿಡಲಿ ಇಡೀ ದೇಶದಲ್ಲಿ. ಅವ್ರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ 4 ದಿವಸದಿಂದ ಇವತ್ತು ಇನ್ನೂ ಅಲ್ಲಿ ಅವ್ರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಇದನ್ನು ಕೇಳೋರು ಯಾರು? ಅವರು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ, ಪ್ರಧಾನಮಂತ್ರಿಗೆ ಯಾರು ಕೇಳೋರೇ ಗತಿ ಇಲ್ಲ. ಅಲ್ಲಿ ಪೊಲೀಸ್ ಮಾತ್ರ ಮನೆಯಿಂದ ಆಚೆ ಬಿಡ್ದಿದ್ದಂಗೆ ಇಟ್ಕೊಂಡಿದ್ದಾರೆ. ಇದೆಲ್ಲ ನೋಡಿದ್ರೆ ರಿಯಲ್ಲಾಗಿ ಇದು ಕಳ್ತನ ಆಗಿರೋದ್ರಲ್ಲಿ ಇವರೆಲ್ಲರ ಕೈವಾಡ ಇದೆ ಅಂತ ನಮ್ಮ ಅನಿಸಿಕೆ ಸರ್. ಸರ್, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗ ನಿಮಗೆ ಗೊತ್ತಿರ್ಬೋದು, ಪ್ರಧಾನಿಯವರು ಮಾತಾಡಲಿಲ್ಲ. ಈಗ ಅಯೋಧ್ಯೆ ರಾಮ ಮಂದಿರದ ದೇಣಿಗೆಯಲ್ಲಿ ಕಳ್ಳತನ ಆದಾಗಲೂ ಕೂಡ ಮಾತಾಡ್ತಾ ಇಲ್ಲ. ಏನು ಹೇಳ್ತೀರಿ ಸರ್? ಪ್ರಧಾನಿಯವರು ಯಾವತ್ತು ಮಾತಾಡಿದ್ದಾರೆ ಸರ್? ಅವರು ಬರೀ ಅವ್ರು ಹೇಳಿದ್ದು ನಾವು ಕೇಳಬೇಕಷ್ಟೇ. ಅವ್ರು ಎಲ್ಲಾದರೂ ಕೂತ್ಕೊಂಡು ಪರೀಕ್ಷಾ ಮೇ ಚರ್ಚಾ, ಚಾಯ್ ಮೇ ಚಿಟ್ ಚಾಟ್ ಇವೆಲ್ಲ ಮಾಡ್ತಾ ಇರ್ತಾರೆ. ಮನ್ ಕಿ ಬಾತ್ ಹೇಳ್ತಾರೆ. ಇವತ್ತು ಮನ್ ಕಿ ಬಾತ್ ಹೇಳಲಿ, ಅವರು ಹೊರಗಡೆ ಬಂದು ಮನ್ ಕಿ ಬಾತ್ ಹೇಳಬೇಕು. ಅವರು ಅಯೋಧ್ಯೆ ದೇಣಿಗೆ ಬಗ್ಗೆ, ಕಳ್ತನ ಆಗಿರೋದ್ರ ಬಗ್ಗೆ ಮನ್ ಕಿ ಬಾತ್ ಹೇಳಿ, ನೀಟ್ ಬಗ್ಗೆ ಮನ್ ಕಿ ಬಾತ್ ಹೇಳಿ. ಅವ್ರು ಯಾವತ್ತು ಯಾವುದೇ 12 ವರ್ಷದಲ್ಲಿ ಯಾವತ್ತು ಅವ್ರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ, ಮುಂದೆನೂ ಕೊಡಲ್ಲ ಸರ್. ಸರ್, ನೀಟ್ ಪ್ರಶ್ನೆ ಪತ್ರಿಕೆ ಉತ್ತರ ಕೊಡದೇ ಇದ್ದರೆ ವಿದ್ಯಾರ್ಥಿಗಳಿಗೆ ಕ್ಷಮಿಸ್ಬೋದು, ಆದರೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ಇಡೀ ದೇಶದ ಜನ ಕ್ಷಮಿಸ್ತಾರೆ? ಯಾರು ಕ್ಷಮಿಸಲ್ಲ ಸರ್. 23 ಲಕ್ಷ ವಿದ್ಯಾರ್ಥಿಗಳು ಕ್ಷಮಿಸಲ್ಲ, ಕೋಟ್ಯಾಂತರ ಜನ ರಾಮ್ ಭಕ್ತರು ಕ್ಷಮಿಸಲ್ಲ. ಅವರೆಲ್ಲೋ ಕುತ್ಕೊಂಡು ಏನೋ ಅಂದ್ಕೊಂಡಿರ್ಬೋದು. ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಸ್ವಾಮಿ. ಮುಂದಿನ ಚುನಾವಣೆಯಲ್ಲಿ ಮೋದಿಯವರು ಮನೆಗೆ ಹೋಗೋದು ಗ್ಯಾರಂಟಿ. ಸರ್, ಕರ್ನಾಟಕದಲ್ಲಿ ಈಗ 3 ಪಕ್ಷಗಳ ಜೊತೆಗೆ ನಿಮ್ಮ ಪಕ್ಷ ಕೂಡ ಕೆಲವೇ ದಿನಗಳಲ್ಲಿ ಒಂದು ಸಂಚಲನ ಸೃಷ್ಟಿಸಿದರೆ ಹೇಗಿದೆ ಸರ್ ಕರ್ನಾಟಕದ ಜನರ ಪ್ರತಿಕ್ರಿಯೆ? ಸರ್, ಕರ್ನಾಟಕದ ಜನತೆಯಲ್ಲಿ 1,40,00,000 ಜನ ಏನು ನಾವು ಅತಿ ಹಿಂದುಳಿದ ಅಲೆಮಾರಿ ಜನಾಂಗ ಇದ್ದೀವಿ, ಅವರ ಧ್ವನಿಯಾಗಿದ್ದೀವಿ ನಾವು. ಅದರಿಂದ ಈಗ ಎಲ್ಲರಿಗೂ ಒಂದು ಆಶಾಕಿರಣ ಮೂಡಿದೆ. VIP ಪಕ್ಷದಿಂದ ನಮ್ಮದು ಎಲ್ಲರ ಬದುಕು ಏಳಿಗೆ ಆಗುತ್ತೆ ಅಂತೇಳಿ. ನಾವು ಯಾರ ಧ್ವನಿ ಇಲ್ದಿರೋಂಥ ಸಮಾಜಗಳಿದೆ ಅವ್ರಿಗೆಲ್ಲ ಧ್ವನಿ ಕೊಟ್ಟು ಎಲ್ಲರನ್ನೂ ನಾವು ವಿಧಾನಸೌಧಕ್ಕೆ ಹೋಗೋದು ಜೊತೇಲಿ ಕರ್ಕೊಂಡು ಹೋಗ್ಬೇಕಂತೇಳೋದೇ ನಮ್ಮ ಒಂದು ಮುಖ್ಯ ಧ್ಯೇಯ ಸರ್. ಹಾಗಾಗಿ ಇದನ್ನೆಲ್ಲ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ನಾವು 20 ದಿನವೇ ಆಗಿದೆ ಬಂದು. ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷದಲ್ಲಿ ನಾವು ಸರ್ಕಾರ ನಮ್ಮ ಭಾಗ ಇದ್ದೇ ಇರುತ್ತೆ. ಅದನ್ನು ನಮ್ಮ ಜನಕ್ಕೆಲ್ಲ ನಾವು ಎದೆ ತಟ್ಟಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ನಮ್ಮ ಪಾಲು ಇದ್ದೇ ಇರುತ್ತೆ ಅಂಥೇಳಿ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋ ಕೆಲಸ ಈಗ ಆಗಬೇಕಾಗಿದೆ ಸರ್. ಸರ್, ನಿಮ್ಮ ಚುನಾವಣಾ ಎದುರಿಸೋದಾಗಲಿ, ಈಗ 2 ನ್ಯಾಷನಲ್ ಪಾರ್ಟಿ ಜೊತೆಗೆ ನಿಮ್ಮ ಪಾರ್ಟಿಯ ಸ್ಟ್ರಾಟಜಿ ಏನು ಸರ್? ಸರ್, ನಮ್ಮದು 60 ಸೀಟ್ ಹಾಕಬೇಕು ಅಂದ್ಕೊಂಡಿದ್ದೀವಿ ನಾವು. 223 ನಮ್ಮ ಶಕ್ತಿ ಎಲ್ಲಿದೆ ಅಲ್ಲೆಲ್ಲ ಹುಡುಕಿ ಸೆನ್ಸಸ್ ಮಾಡಿ 60 ಕ್ಷೇತ್ರನ ಆಯ್ಕೆ ಮಾಡಿದ್ದೀವಿ. ಆ 60 ಕ್ಷೇತ್ರದಲ್ಲಿ ಒಂದು 25-30 ನಾವು MLAಗಳು ಗೆದ್ದು ಬಂದರೆ ಮುಂದಿನ ಯಾವುದೇ ಸರ್ಕಾರ ನಮ್ಮನ್ನು ಜೊತೇಲಿ ಕರ್ಕೊಂಡಿರೋ ಅವ್ರು ಸರ್ಕಾರ ಮಾಡಲಿಕ್ಕೆ ಆಗಲ್ಲ. ಅಲ್ಲಿ ನಮ್ಮದು ಬಹುಪಾಲು ನಮ್ಮದೇ ಇರುತ್ತೆ ಸರ್.